ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮ್ಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಿ ಸೇಲ್ಗಿದೆ ಅಂತ, ಮಾರುತಿ ಸುಜುಕಿ ರಿಡ್ಜು VXI ವೇರಿಯಂಟು. ಹೌದು ಸರ್. ಏನೈತೆ ಮಾಡಲು? 2014 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. 2014 ಮಾಡಲ್ ಐತ್ರಿ? ಹೌದು ಸರ್, ಪೆಟ್ರೋಲ್ ಗಾಡಿ ಇದು. ಓಕೆ, ಸಿಂಗಲ್ ಓನರು, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ಸರ್, ಗಾಡಿ ತೊಗೊಂಡ್ರೆ ಸೆಕೆಂಡ್ ಓನರ್. ರನ್ನಿಂಗ್ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು? ಬರೀ 38,000 ಓಡಿದೆ ಸರ್. 38,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ? ಹೌದು ಸರ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರತಿಯೊಂದು ಕೂಡ ಗಾಡಿ ಕೆಲಸ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ದೀರಾ? ಹೌದು ಸರ್, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದು ಟೈರ್ ಕೂಡ ಎಷ್ಟು ಕಂಪ್ನಿ ಟೈರ್. ಹೊಸ ಹಾಕ್ಸಿದ್ರ ನೀವು? ಮತ್ತೇನು ಕಂಪ್ನಿ ಇಲ್ಲ, ಬಂದಿಲ್ಲ? ಆಗ್ತಿಲ್ಲ ಸರ್, ಕಂಪ್ನಿ ಟೈರ್ ಇರೋದು. ಹೌದಾ? ಒಂದು 50-60% ತನಕ ಇದೆಯಾ? ಇದೆ ಸರ್, 50% ಇದೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಒರಿಜಿನಲ್ ಇದೆ, ಸ್ಟಾಕ್ ಕಂಡೀಷನ್ ಸರ್. ಶೋರೂಮಿಂದ ಏನು ಬಂದಿದೆ ಹಂಗೆ ಇದೆ ಸರ್. ಓಕೆ. ಇಂಜನ್ ಮಾತ್ರ ಸಿವಿಲ್ ಇಂಜನ್ ಇರೋದು? ಸೀಲ್ಡ್ ಇಂಜಿನ್ ಸರ್, ಸೀಲ್ಡ್ ಇಂಜಿನ್. ಓಕೆ. ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ ರೀ? ಇಲ್ಲ, ಏನು ಬಂದಿಲ್ಲ ಸರ್. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಏನೂ ಇಲ್ಲ ಸರ್. ಈ ಥರ ಏನೂ ಪ್ರಾಬ್ಲಮ್ ಇಲ್ವಾ? ಇಲ್ಲ, ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹೌದು ಸರ್, ಕ್ಲಿಯರ್ ಇದೆ ಎಲ್ಲ. ಓಕೆ. ಸರ್, ಮೈಲೇಜ್ ಹತ್ತಲ್ಲಿ ಏನು ಬರ್ಬೋದು? ಸರ್, ಮೈಲೇಜ್ ನಿಮಗೆ ಒಂದು 15 ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟು 16 ತನಕ ಮೈಲೇಜ್ ಬರ್ತದೆ ರೀ? ಹೌದು ಸರ್, 15 ಬಂದೇ ಬರುತ್ತೆ. ಓಕೆ. ಇನ್ನು ಇಂಟೀರಿಯರ್ ಎಲ್ಲ ಸರ್, ಒಳಗಡೆ ಫೀಚರ್ಸ್ ನೋಡೋದಾದ್ರೆ ಕಂಪ್ನಿ ಫಿಟೆಡ್ ಬಂದಿರೋದಾಗಿರೋ ತಾವು ಅಡಿಷನಲಿ ಏನಾದರೂ ಆಫ್ಟರ್ ಮಾರ್ಕೆಟಿಂಗ್ ಆ್ಯಡ್ ಮಾಡಿದ್ದೀರಾ? ಏನು ಮಾಡಿ ಸರ್, ಸಿಸ್ಟಮ್ ಒಂದು ಹಾಕ್ಸಿರೋದು ಸರ್ ಅಷ್ಟೇ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀರಾ? ಹೌದು, ಮ್ಯೂಸಿಕ್ ಸಿಸ್ಟಮ್ ಬಿಟ್ಟರೆ ಬೇರೆ ಏನೂ ಹಾಕ್ಸಿರಲ್ಲ, ಕಂಪ್ನಿ ಸ್ಟಾಕೇ ಇರೋದು. ಓಕೆ. ಅದು ಬಿಟ್ಟರೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಆಗಿರ್ಬೋದು, ಹಿಂದ್ಗಡೆ ವಾಯ್ಸ್ ಕ್ಯಾಮ್ರಾ ಇದೆಯಾ? ಇದೆ ಸರ್, ಇದೆ. ಓಕೆ. ಇದೆಲ್ಲ ವರ್ಕಲ್ಲೇ ಇರುವಂಥದ್ದಾ? ಹೌದು ಸರ್, ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇನ್ನೂ ರನ್ನಿಂಗ್ ಇದೆ ಸರ್, ಇನ್ನೂ 4 ವರ್ಷ ಇದೆ ಸರ್. FC ಇದೆ, ಇನ್ಶೂರೆನ್ಸ್ ವ್ಯಾಲಿಡ್ ಇದೆ ಇನ್ನೂ. ಓಕೆ. ಇನ್ಸೂರೆನ್ಸ್ ಎಷ್ಟು ಮಂತ್ ಐತ್ರಿ ಸರ್ ರನ್ನಿಂಗು? 8 ಮಂತ್ಸ್ ಏನೋ ಇದೆ ಸರ್ ಇನ್ನೂ. ಇವಾಗ ನಿಮ್ಮ ಗಾಡಿ ತೊಗೊಂಡ್ರೆ 8 ತಿಂಗಳ ತನಕ ಇನ್ಸೂರೆನ್ಸ್ ಸಿಗ್ತೈತೆ ರೀ? ಹೌದು ಸರ್, ಹೌದು. ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, 4 ಲಕ್ಷ ಹೇಳ್ತಾ ಇರೋದು. ನಿಮ್ಮ ಮುಖಾಂತರ ಯಾರಾದ್ರು ಬಂದರೆ ನನಗೆ ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಓಕೆ. ಮಾಡೆಲ್ ಬಂದುಬಿಟ್ಟು 2014 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರು, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ರೇಟ್ ಬಂದುಬಿಟ್ಟು 4 ಲಕ್ಷ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದ್ರೆ ನೆಗೆಶ್ವಲ್ ಏನಾಗುತ್ತೆ? ಒಂದು 370 ಕೊಡ್ತೀನಿ ಸರ್ ಫೈನಲ್ಲು. ಓಕೆ. 30,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 3,70,000 ಗಾಡಿ ಕೊಡ್ತೀರಾ? ಹೌದು ಸರ್, ಹೌದು. ಓಕೆ. ಇದನ್ನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದಾ? ಬನ್ನಿ, ಬಂದು ಗಾಡಿ ನೋಡಲಿ, ಸ್ವಲ್ಪ ಅದರಲ್ಲಿ ಬೇಕಾದರೆ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಅಂತ. ಓಕೆ. ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಹೌದು ಸರ್, ಖಂಡಿತ ಸರ್, 100%. ಅಷ್ಟು ಕ್ಲೀನಾಗಿ ಇಟ್ಟಿದ್ರೆ ಗಾಡಿ ಮಾತ್ರ? ಹೌದು ಸರ್. ಓಕೆ ಸರ್. ನೋಡಿ, ರೇಟ್ ಅದು ವಿಷಯದಾಗ ಇನ್ನೂ ಸ್ವಲ್ಪ ಆದಷ್ಟು ನಮ್ಮ ಕಡೆಯಿಂದ ಬಂದರೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರ್. ಖಂಡಿತ ಸರ್, ಖಂಡಿತ ಮಾಡಿಕೊಡ್ತೀನಿ ಸರ್. ಓಕೆ. ಗಾಡಿ ಇರೋಂಥ ಲೊಕೇಶನ್ನು? ಇಲ್ಲಿ ಬೆಂಗಳೂರು ವಿಲ್ಸನ್ ಗಾರ್ಡನ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ನಂಬರ್ ಸರ್ ನಂದು. ಅಪ್ಡೇಟ್ ಮಾಡಿರ್ತೀನಿ, ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು.